ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಮಹತ್ವದ ಮಾಹಿತಿಗೆ ಸ್ವಾಗತ. ನೀವು ರಾಜ್ಯದಲ್ಲಿ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸ್ತಾ ಇದ್ದರೆ CL ರಜೆ ಬಗ್ಗೆ ನಿಮಗೆಲ್ಲ ಗೊತ್ತಿರಬೇಕಾದಂಥ ಸಂಪೂರ್ಣವಾದ ವಿಚಾರ. ಯಾಕಂದರೆ CL ರಜೆ ಕ್ಯಾಶುಯಲ್ಲು ಏನಂದರೆ ಸಾಂದರ್ಭಿಕ ಆಕಸ್ಮಿಕ ರಜೆ ಅಂತ ಕರೀತಾರೆ. ಆ ಒಂದು ಆಕಸ್ಮಿಕ ರಜೆಯ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದಂಥ ಮಾಹಿತಿ ರಾಜ್ಯದ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಮಾಹಿತಿ ಇಲ್ಲಿ ಒಂದು ಪ್ರಕಟವಿದೆ. ಆ ಒಂದು ಮಾಹಿತಿಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. CL ಅಂದರೆ ಕ್ಯಾಶುಯಲ್ ಲೀವ್ ನಿಮಗೆಲ್ಲ ಗೊತ್ತಿದೆ, ಸಾಂದರ್ಭಿಕ ಮತ್ತು ಆಕಸ್ಮಿಕ ರಜೆ ಅಂತ ಕರೀತಾರೆ. ಒಬ್ಬ ಸರ್ಕಾರಿ ನೌಕರರು ಕೆಲಸ ನಿರ್ವಹಿಸುತ್ತಿರಬೇಕಾದ್ರೆ 15 ದಿನ CL ರಜೆ ಇರುತ್ತದೆ ಅವರಿಗೆ. ಆ ಒಂದು 15 ದಿನದಲ್ಲಿ ಎಷ್ಟು ದಿನ ರಜೆಯನ್ನು ಹೋಗ್ಬೋದು ಒಂದು ಬಾರಿಗೆ ಎಂಬುದರ ಬಗ್ಗೆ ಪ್ರಶ್ನೆಗಳು ಎಲ್ಲರಿಗೂ ಒಂದು ಗೊತ್ತಿರುವಂಥ ಒಂದು ವಿಚಾರ. ಹಾಗಾಗಿ ಯಾವ ರೀತಿಯಾದಂಥ ರಜೆ ಇದೆ, ಒಂದು ಬಾರಿಗೆ ಎಷ್ಟು ದಿನ ರಜೆ ಹೋಗ್ಬೋದು ಎಂಬುದರ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಆ ಒಂದು ಬಾರಿಗೆ ರಜೆ ಹೋಗಬೇಕಾದ್ರೆ ಎಷ್ಟಿದೆ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಾ, 15 ದಿನ ಒಂದು ಪ್ರತಿ ವರ್ಷ ಕ್ಯಾಲೆಂಡರ್ನ ವರ್ಷದಲ್ಲಿ 15 ದಿನ ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಬಹುದಾಗಿದೆ. ಅಂದರೆ 15 ದಿನ ಟೋಟಲ್ ಆಗಿ ಇರುವಂಥ ರಜೆ. ಆ ಒಂದು ರಜೆಯಲ್ಲಿ ಒಂದು ಬಾರಿಗೆ 7 ದಿನ ಹೋಗಬಹುದು ಎಂಬುದರ ಬಗ್ಗೆ ಮಂಜೂರು ಮಾಡತಕ್ಕದ್ದು ಎಂಬುದರ ಬಗ್ಗೆ ಮಾಹಿತಿ ಇದೆ. CL ರಜೆ ಒಂದು ಬಾರಿಗೆ 7 ದಿನ ಹೋಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ಹೋಗೋದಕ್ಕೆ ಆಗೋದಿಲ್ಲ. ಟೋಟಲ್ ಆಗಿ ಇರುವಂಥ CLಗಳು ಎಷ್ಟು, ಒಂದು ವರ್ಷಕ್ಕೆ 15. ಹಾಗಾಗಿ ನೀವು ಏನಾದರೂ CL ರಜೆಯನ್ನು ಒಂದು ವರ್ಷದ ಅವಧಿಗೆ ಒಂದು 8ರಿಂದ 10 ಹೋಗ್ತೀರಾ, 5 ಉಳಿದ್ರೆ ಆ ಒಂದು ವರ್ಷದ ಕ್ಯಾಲೆಂಡರ್ ಅವಧಿಗೆ ನೀವು ಹೋಗಲಿಲ್ಲ ಅಂದರೆ ಆ ಒಂದು ರಜೆ ಲ್ಯಾಪ್ಸ್ ಆಗುತ್ತದೆ. ಆ ಒಂದು ಮಾಹಿತಿಯನ್ನು ಸಹ ನಿಮ್ಮ ತಲೆಯಲ್ಲಿರಬೇಕು. ಯಾಕಂದರೆ ವರ್ಷಕ್ಕೆ ರಿನ್ಯೂವಲ್ ಆಗುವಂಥದ್ದು ರಜೆಗಳು. EL ಅಂದರೆ ನಿಮ್ಮ ಅಕೌಂಟಿಗೆ ಮತ್ತು ಆ ಒಂದು ರಿನ್ಯೂವಲ್ ಆಗ್ತವೆ, ಆದರೆ ಇವು ಲ್ಯಾಪ್ಸ್ ಆಗ್ತವೆ. ಯಾವಂದರೆ CL ರಜೆಗಳು ಒಂದು ವರ್ಷ ಆದ ತಕ್ಷಣವಾಗಿ ಲ್ಯಾಪ್ಸ್ ಆಗಿ ಮತ್ತು ಮುಂದಿನ ವರ್ಷನ ರಜೆಯನ್ನು ಅಲ್ಲಿಗೆ ಬಂದುಬಿಡ್ತವೆ 15 ದಿನ. ಹಾಗಾಗಿ EL ಬೇರೆ CL ಬೇರೆ ಸಂಪೂರ್ಣವಾಗಿ ಮಾಹಿತಿ ತಿಳಿದುಕೊಳ್ಳಬಹುದು. EL ಒಂದು ನೀವು ಮುಂದಿನ ವರ್ಷದಲ್ಲಿ ಆ್ಯಡ್ ಆಗ್ತವೆ, ಆದರೆ CL ಒಂದು ವರ್ಷದ ಅವಧಿಗೆ ಮಾತ್ರ ಒಂದು ಇಲ್ಲಿ ವಿಸಿಬಲ್ ಇದ್ದು ನೆಕ್ಸ್ಟ್ ಮುಂದಿನ ವರ್ಷ ಮತ್ತೆ ಹೊಸ ಒಂದು ರಜೆಗಳು ಬರ್ತಾ ಇರ್ತವೆ. ಹಾಗಾಗಿ 15 ದಿನ CL ರಜೆಯನ್ನು ಒಂದು ಬಾರಿಗೆ 7 ದಿನ ಹೋಗ್ಬೋದು. ಹಾಗಾಗಿ ರಾಜ್ಯದಲ್ಲಿ ಯಾವ ರೀತಿಯಂಥ ಮಾಹಿತಿ ಇದೆ ಎಂಬುದರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಮತ್ತು ರಜಾ ಏನು ಗೈರು ಹಾಜರಿಯ ಅವಧಿಯ ಯಾವ ಸಂದರ್ಭದಲ್ಲಿನೂ 10 ದಿನಗಳಿಗೆ ಮೀರಬಾರ್ದು. CLನಲ್ಲಿ 10 ದಿನಗಳಿಗೆ ಮೀರದಂತೆ ಯಾರಾದರೂ 7 ದಿನ ರಜೆ ಹೋದರೆ ಆ ಒಂದು 3 ದಿನ ಹೆಚ್ಚಿಗೆ ಹೋದ್ರೂ ಸಹ ಗೈರು ಹಾಜರಿ 10 ದಿನಗಳಿಗೆ ಮೀರಬಾರ್ದು ಎಂಬುದರ ಬಗ್ಗೆ ಮಾಹಿತಿ ಇದೆ. ನಿಮಗೆ ಗೊತ್ತಾಗಿರ್ಬೋದು ರಾಜ್ಯದಲ್ಲಿ ಯಾವ ರೀತಿ ಅಂದರೆ CL ರಜೆ ಬಗ್ಗೆ ಮಾಹಿತಿ ಇದೆ ಅಂದರೆ 15 ದಿನಗಳಲ್ಲಿ ನೀವು 7 ದಿನ ಗರಿಷ್ಠವಾಗಿ ಒಂದು ಬಾರಿಗೆ ಹೋಗ್ಬೋದು. ಮತ್ತು ರಾಜ್ಯದಲ್ಲಿ 15 ದಿನಗಳು ಟೋಟಲ್ ಆಗಿ CL ರಜೆಗಳು ಇರ್ತವೆ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ಮಾಹಿತಿ. ನಿಮಗೆ ಅನಿಸುತ್ತೆ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ರಜೆಗಳನ್ನು ಮಾಡಬೇಕಾ ಅಥವಾ ಈಗಿರುವಂಥ CL ರಜೆಗಳು ಒಂದು ಸಫಿಷಿಯೆಂಟ್ ಇದಾವೆ ಎಂಬುದರ ಬಗ್ಗೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ.